ಈಗ ನಮ್ಮ ಕೆಲವೊಂದು ಅಭಿಮಾನಿಗಳು ಹೇಳ್ತಾ ಇದ್ರು ಆಲ್ರೆಡಿ ಗೆದ್ದಾಗಿದೆ ನಾವು ಅಂತೇಳಿ. ಆ ರೀತಿ ಸೆಲೆಬ್ರೇಷನ್ ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇದೆ. ನೀವು ಹೇಳ್ತಾ ಇದ್ರಿ ಶಿವರಾತ್ರಿ ಅಂತ ಹೇಳ್ತಾ ಇದ್ರಿ, ಪೂಜೆ ಪುನಸ್ಕಾರಗಳು ಮೋಸ್ಟ್ಲಿ ಅದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನ್ಸುತ್ತೆ ಈಗೆಲ್ಲ. ಹೌದು, ನಮ್ಗೆ ಯಾಕಂತ ಹೇಳಿದ್ರೆ ಇಂಡಿಯಾ ಏನಂತ ಹೇಳಿದ್ರೆ ಇಲ್ಲಿ ಕ್ರಿಕೆಟ್ ಅಂತ ಇದನ್ನ ಒಂದು ಗೇಮ್ ಆಗಿ ತಗೊಳ್ಳಲ್ಲ ಸರ್, ಇದೊಂದು ಫೆಸ್ಟಿವಲ್ ಆಗಿ ನಾವು ತಗೊಳ್ತೇವೆ. ಅದು ಅಲ್ಲದೆ ನಮಗೆ ಈಗ ನೋಡಿ 120 crores ಪಾಪ್ಯುಲೇಷನ್ ಇದೆ, ಓನ್ಲಿ 11 to 12 ಮೆಂಬರ್ಸ್ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇಡೀ ವರ್ಲ್ಡ್ ವೈಡ್. ಅಂದರೆ ನಮ್ಗೆ ಎಷ್ಟು ಖುಷಿ ಆಗಬೇಕು. ಒಂದು ಇಂಡಿಯನ್ ಟೀಮಲ್ಲಿ ನೀವು ಒಂದು ಪ್ಲೇಸ್ ತಗೊಳ್ಬೇಕಾದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್, ಇಟ್ ಇಸ್ ನಾಟ್ ದ್ಯಾಟ್ ಮಚ್ ಈಸಿ. ಅಂಥವರು ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ಅದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ನಮ್ಮ ಇಂಡಿಯನ್ ಟೀಮ್ಸ್ ಅವರು, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದೆ, ನಮ್ಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ಹೇಳಿದ್ರಿ, ಬಟ್ ಯಾವತ್ತು ನಾವೇ ವಿನ್ ಆಗಿದೆ ಅಂತ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ನಾವು ಇರಬೇಕು, ನಾವು 100% ಕೊಡಬೇಕು, ನಾವು ಎಲ್ಲ ಪ್ಲೇಯರ್ಸ್ ಮೇಲೂ ಇರಬೇಕು ಹೋಪ್. ಬಟ್ ನಾವೇ ವಿನ್ ಆದ್ರಂತ ಹೇಳೋದು ತಪ್ಪು, ಯಾಕಂತ ಹೇಳಿದ್ರೆ ಲಾಸ್ಟ್ ಮೊಮೆಂಟ್ ತನಕ ಏನು ಬೇಕಾದರೂ ಆಗ್ಬೋದು. ಖಂಡಿತ ಖಂಡಿತ ಖಂಡಿತ. ಬಟ್ ಈಗ ಈ ಪಿಚ್ ಮೇಲೆ, ಈ ಪಿಚ್ ಏನಿದೆ ಅಲ್ವಾ, ಅದ್ರ ಮೇಲೆ ನಿಮಗೆ ಆಟಗಾರ ಅಂದರೆ ಈ ಟೀಮ್ 11 ಏನಿದೆ 11 ಆಟಗಾರ ಅದರ ಆಯ್ಕೆ ಆಗ್ಬೇಕಂತಾರೆ ಹೇಗೆ? ಪಿಚ್ ಮೇಲೆ ಅಲ್ಲ ಸರ್, ಏನು ಗೊತ್ತಾ, ನಾವು ಆಲ್ರೆಡಿ ಇವತ್ತು ಒಂದು ಹೇಳೋದಾದರೆ ಅಭಿಷೇಕ್ ಶರ್ಮಾ ಅವರು ಮೊನ್ನೆ ಆಟದಿಂದ ಹೊರಗಿಳಿದಿದ್ರು, ಅವರಿಗೆ ಸ್ಟಮಕ್ ಅಪ್ಸೆಟ್ ಇತ್ತಲ್ವ. ಬಟ್ ಇವತ್ತು ಸಂಜು ಸ್ಯಾಮ್ಸನ್ ಅವರ ಪರವಾಗಿ ಅಭಿಷೇಕ್ ಶರ್ಮಾ ಅವ್ರು ಬಂದದ್ದೇ ಹೌದಂತಾದರೆ ಈ ಪಿಚ್ಗೆ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ಪ್ಲೇಯರ್ಸ್ ಒಂದೊಂದು ಸ್ಟೇಡಿಯಮಲ್ಲಿ ಒಂದೊಂದು ಪಿಚ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಮತ್ತೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಅವರು ಬರ್ತಿದ್ದಾರೆ. ಅವರಿಬ್ಬರು ಬಂದು ಪವರ್ ಪ್ಲೇಯಲ್ಲಿ ಒಂದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಅಂದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲಿ ಅವರಾಗಿ ಬರ್ತಿದ್ದಾರಲ್ವ, ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇ ಹೌದಂತಾದರೆ ನಮಗೀಗ ಫಸ್ಟ್ ಟಾಸ್ ವಿನ್ ಆಗಲಿ ಅಥವಾ ಸೋಲ್ಲಿ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೇ ಹೌದಂತಾದರೆ ವಿ ಹ್ಯಾವ್ ಟು ಕ್ರಾಸ್ ಅಪ್ ಟು 200. ಯಾಕಂತ ಹೇಳಿದ್ರೆ ಅದರ್ವೈಸ್ ವಿ ಡೋಂಟ್ ಹ್ಯಾವ್ ಎನಿ ಚಾನ್ಸ್. ಯಾಕಂತೇಳಿ ಅವರು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಅವರು ಕೂಡ ಸ್ಟ್ರಾಂಗ್ ಟೀಮೇ, ಇಟ್ ಇಸ್ ನಾಟ್ ಅ ವೀಕ್ ಟೀಮ್, ಹಾಗೆ ಅವರೇಜ್ ಟೀಮ್ ಅಲ್ಲ. ದೇ ಆರ್ ಆಲ್ಸೋ ಬೋತ್ ಟೀಮ್ಸ್ ಆರ್ ವೆರಿ ಸ್ಟ್ರಾಂಗ್. ನಾವು ಸಹ ನಮ್ಮ ಇದನ್ನ ನಾವು ವಾಟ್ ಎವರ್ ವಿ ಆರ್ ಗಿವಿಂಗ್ ವಿ ಹ್ಯಾವ್ ಟು ಗಿವ್ ಅವರ್ 100% ಸರ್, ಅಲ್ವಾ? ಈಗ ಅಭಿಷೇಕ್ ಶರ್ಮಾ ಅವ್ರು ಬಂದ್ರೆ, ಬಟ್ ನಂಗೆ ಅನಿಸ್ತದೆ ವಾಷಿಂಗ್ಟನ್ DC ಅವ್ರನ್ನೇನೋ ಆಡಿಸ್ಬೋದು ಅಂತ ಹೇಳಿ, ಆಫ್ ಸ್ಪಿನ್ ಮೋಡಿ ಮಾಡ್ತಾರೆ ಅಂತ ಹೇಳಿ. ಬಟ್ ಹೌದು ಸರ್, ಬಟ್ ಅದಕ್ಕಿಂತ ಚೆನ್ನಾಗಿ ಎಲ್ಲರೂ ಹೋಪ್ ಹೇಳೋದು ಅಭಿಷೇಕ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಬೌಲರ್ಸ್ ಅಲ್ಲಿ ಹೇಳೋದಾದ್ರೆ ಕುಲ್ದೀಪ್ ಯಾದವ್ ಅವರು ಇದಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಅವರು ಪಾಕಿಸ್ತಾನದ ವಿರುದ್ಧ ಲೆಜೆಂಡರಿ ಸ್ಪಿನ್ನರ್ ಆಗಿದ್ದಾರೆ ಸರ್. ಅವ್ರ ಮೇಲೆ ಹೆಚ್ಚು ಒಂದು ಹೋಪ್ ಇದೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ನಮಗೆ ಲಾಸ್ಟ್ ಒಂದು ಹಿಸ್ಟ್ರಿ ನೋಡೋದಾದರೆ 3 ಟೈಮ್ ಅವರು 3 ಟೈಮ್ಸ್ ಪಾಕಿಸ್ತಾನದ ವಿರುದ್ಧ ಅವರು ಒಂದು ಬೌಲಿಂಗ್ ಮಾಡಿದ್ದಾರೆ, ಅಂದರೆ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ 8 ವಿಕೆಟ್ಸ್ ತೆಗೆದಿದ್ದಾರೆ ಸರ್. ಹಿ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಒಂದು ವಿಕೆಟ್ ತೆಗೆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅಂಥವರು ಬಂದು ಆಡಬೇಕು, ಆವಾಗ ಏನಾಗುತ್ತೆ, ಸೊ ಇಟ್ ಈಸ್ ಕಾಲ್ಡ್ ಒಂದು ಸ್ಮೂತ್ ವೇಯಲ್ಲಿ ಹೋಗುತ್ತೆ ಸರ್. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಹೋಪ್ ಜಾಸ್ತಿ ಇದೆ. ಬ್ಯಾಟರ್ಸ್ ಆಗಿ, ಬೌಲರ್ಸ್ ಆಗಿ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಸೊ ಅವ್ರ ಮೇಲೆ ಜಾಸ್ತಿ ಹೋಪ್ ಇದೆ ಸರ್. ಬಟ್ ಎಲ್ಲೊಂದು ಕಡೆ ನೀವು ಹೇಳ್ತಾ ಇದ್ರಿ, ಬಟ್ ಅದು ನಿಜನ ಹೌದು, ಅವ್ರ ಕಡೆ ಸ್ಪಿನ್ನಿಂಗ್ ಜಾಸ್ತಿ ಇದೆ, 5 ಜನ ಸ್ಪಿನ್ನರ್ಸ್ ಇದ್ದಾರೆ ಸರ್ ಅವರು. ಬಟ್ ನಮ್ಮ ಬೌಲಿಂಗ್ ವಿಭಾಗ ನೋಡಿದ್ರೆ ನಿಮಗೆ ಬೌಲಿಂಗ್ ವಿಭಾಗ ನಾ ಹೇಳಿದ್ನಲ್ವ, ನಮ್ಗೆ ಇವತ್ತು ಯಾರ ಮೇಲೆ ಹೆಚ್ಚು ಇದಂತ ಹೇಳಿದ್ರೆ ನಮಗೆ ಸ್ಪಿನ್ನರ್ಸ್ ಆಗಿ ಇವ್ರು ಇದ್ದಾರಲ್ವಾ, ಯಾರು ಕುಲ್ದೀಪ್ ಯಾದವ್ ಅವರು ಬಂದರೆ ಇವತ್ತು ಅವ್ರು ಬಂದರೆ ಬರ್ಬೋದು, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ. ಅದಾದಮೇಲೆ ಈಗ ನೀವು ಬೌಲರ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 4 overs ತಗೊಳ್ತಾರೆ. ಅದಾದಮೇಲೆ ಯಾರು ಬರ್ತಾರೆ, ಇವರು ಬೂಮ್ರಾ ಇದ್ದರೆ ಬೂಮ್ರಾ 4 overs ತಗೊಳ್ತಾರೆ. ಅದಾದಮೇಲೆ ದುಬೆ ಅವರು ಒಂದು 4 overs ತಗೊಂಡ್ರೆ ರಿಮೈನಿಂಗನ್ನು ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ಅವರು ಸೆಗ್ರಿಗೇಟ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಬಟ್ ಮೊಹಮ್ಮದ್ ಸಿರಾಜ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಅಂತ ಲಾಸ್ಟ್ ಟೈಮ್ ನೋಡಿದಾಗ ನಾವು. ಹೌದು, ಬಟ್ ಅದಕ್ಕಿಂತ ಮೊಹಮ್ಮದ್ ಸಿರಾಜನ್ನ ರಿಪ್ಲೇಸ್ ಮಾಡಿ ಕುಲ್ದೀಪ್ ಯಾದವ್ರನ್ನ ಈ ಟೀಮಿಗೆ ಹಾಕಿದ್ರೆ, ಅಂದ್ರೆ ಈ ಮ್ಯಾಚಿಗೆ ಹಾಕಿದ್ರೆ ಒಳ್ಳೆಯದು ಅಂತ ಎಲ್ಲರದು ಇದು ಒಂದು ಕ್ರಿಕೆಟ್ ಒಂದು ಎಕ್ಸ್ಪರ್ಟ್ ಇದು ಒಪಿನಿಯನ್ಸ್. ಕರೆಕ್ಟ್. ಬಟ್ ಈ ಬ್ಯಾಟಿಂಗ್ ಲೆವೆಲ್ ನೋಡಿದ್ರೆ ನಮಗೆ ಓಪನರ್ಸ್ ಮತ್ತೆ ಮಿಡ್ಲ್ ಎಲ್ಲೋ ನನಗೆ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಂತ. ಹೌದು, ಬಟ್ ಏನು ಗೊತ್ತಾ ಸರ್, ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನಾನು ಆಲ್ರೆಡಿ ಹೇಳಿದೆ, ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಅವ್ರು ಬಂದರೆ ಅವ್ರು ಬರ್ತಾರೆ. ಅದಾದಮೇಲೆ ಇವ್ರು ಬರ್ತಾರೆ, ಯಾರು ತಿಲಕ್ ಅವ್ರು ಬರ್ತಾರೆ, ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು, ಹಾರ್ದಿಕ್ ಪಾಂಡ್ಯ, ಇವರೆಲ್ಲ ಬಂದು ಹಾರ್ದಿಕ್ ಪಾಂಡ್ಯ ಇಸ್ ಆಲ್ರೌಂಡರ್. ಅವರು ಬೌಲರ್ಸಲ್ಲೂ ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾರೆ, ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಪ್ರಾಬ್ಲಮ್. ಬಟ್ ಇದು T20 ಅಲ್ವಾ ಸರ್, 50 overs ಒನ್ ಡೇ ಮ್ಯಾಚ್ ಆಗಿದ್ದಿದ್ರೆ ನಮಗೆ ಮಿಡ್ಲ್ ಆರ್ಡರ್ ಹೇಗಿರ್ತಾರೆ, ಟಾಪ್ ಆರ್ಡರ್ ಹೇಗಿರ್ತಾರೆ ಅಂತ ವಿ ಹ್ಯಾವ್ ಟು ಥಿಂಕ್. ಬಟ್ ಇದು ನಮ್ಮದು T20 ವರ್ಲ್ಡ್ ಕಪ್ ಆಗಿರೋದಕ್ಕೋಸ್ಕರ ನಮಗೆ ಅಷ್ಟೊಂದು ಇದಿರಲ್ಲ, ಇದು 1.5 hour ಅಲ್ಲಿ ಮುಗ್ದೋಗುತ್ತಲ್ವಾ ಸರ್. ಸೊ ಇಟ್ಸ್ ನಾಟ್ ಲೈಕ್ ದಟ್ ಮಚ್ ಪ್ರಾಬ್ಲಮ್. ಮಿಡ್ಲ್ ಆರ್ಡರ್ ಅವ್ರು ಬಂದರೆ ದೇ ಆರ್ ಹ್ಯಾಂಡ್ಲಿಂಗ್ ಸರ್. ನಿಜ. ಬಟ್ ಈಗ ಅವ್ರದ್ದು ಈಗ ಫರ್ಹಾನು ಮತ್ತೆ ಬಾಬರ್ ಅಜಮ್ ಅಷ್ಟೊಂದು ಫಾರ್ಮನ್ ಇಲ್ಲ ಅಂತ ಅನ್ಸುತ್ತೆ. ಸಲ್ಮಾನು ಇಲ್ಲ ಸರ್, ಆ್ಯಕ್ಚುಲಿ ಇವರಿಗೆ ಇದೆಯಲ್ಲ ಪಾಕಿಸ್ತಾನದವರಿಗೆ ಮೇನ್ ಸ್ಟ್ರೆಂತ್ ಯಾರು ಗೊತ್ತಾ, ಫರಾನ್ ಮತ್ತು ಅಯೂಬ್ ಅಂತ.
ಅವರು ಮೇನ್ ಸ್ಟ್ರೆಂತ್. ಬಾಬರ್ ಅಜಮ್ ನಂಬರ್ 3 ಬಂದರೂ ಸಹ ಅವರು ಅಷ್ಟೊಂದು ಫಾರ್ಮಲ್ಲಿ ಇಲ್ಲ. ಲಾಸ್ಟ್ ಏನೋ ಒಂದು ಮ್ಯಾಚಲ್ಲಿ 46 ರನ್ ಸ್ಕೋರ್ ಮಾಡಿದ್ರು ಸಹ ಹಿ ಸಿಂಪ್ಲಿ ವೇಸ್ಟಿಂಗ್ ಬಾಲ್ಸ್. ಸೊ ಅದಕ್ಕೋಸ್ಕರ ಬಾಬರ್ ಅಜಮ್ ಅವರು ಆಡ್ಬೇಕಂತೆ ಹೆಚ್ಚು ಬಾಲ್ಸ್ನ, ಯಾಕಂತ ಹೇಳಿದ್ರೆ ಹಿ ಸಿಂಪ್ಲಿ ವೇಸ್ಟಿಂಗ್ ರನ್ಸ್ ಅಲ್ಲ. ಅದಕ್ಕೋಸ್ಕರ ಅವ್ರಿಗೆ ಈಗ ಅವರದ್ದೇ ಒಂದು ಪಾಕಿಸ್ತಾನದಲ್ಲೇ ಯಾರೋ ಒಬ್ರು ಫೇಮಸ್ ಕ್ರಿಕೆಟರ್ ಹೇಳಿದ್ರಂತೆ, ಬಾಬರ್ ಅಜಮ್ ಇವತ್ತು 50 ರನ್ಸ್ ಮಾಡಿದ್ದೇ ಹೌದಂತಾದ್ರೆ ನಾನೇನೋ ಮಾಡ್ತೀನಂತ ಹೇಳಿದಾರಂತೆ, ಏನೋ ರಿಸೈನ್ ಮಾಡ್ತೇನೋ ಅಂತ. ಬಿಕಾಸ್ ಈಸ್ ಔಟ್ ಆಫ್ ದ ಫಾರ್ಮ್, ಅಷ್ಟು ಚೆನ್ನಾಗಿಲ್ಲ. ಫರಾನ್ ಮತ್ತೆ ಅಯೂಬ್ ಅವರು ತುಂಬಾ ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ. ಬಟ್ ಅವರಲ್ಲಿ ಸ್ಪಿನ್ನರ್ಸ್ ತುಂಬಾ ಜನ ಇದ್ದಾರೆ ಸರ್. ಅದು ನಾನು ಹೇಳೋದ್ ಪ್ರಕಾರ ಯಾರು ಅರ್ಹಾನ್ ಅಬಾದ್ ಅಂತ ಇದ್ದಾರಲ್ಲ, ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಬೌಲರ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಬಟ್ ಇಲ್ಲಿ ವೈಯಕ್ತಿಕ ಅಂದ್ರೆ ಪರ್ಸನಲಿ ಆಟ ಆಡೋದು ಮುಖ್ಯ ಅಂತೀರಾ ಅಥವಾ ಸಂಘಟಿತವಾಗಿ ಓವರ್ ಆಲ್ ಆಟ? ಡೆಫಿನೆಟ್ಲಿ ನಮ್ಗೆ ಏನಂತ ಹೇಳಿದ್ರೆ ಓವರ್ ಆಲ್ ಆಗಿ ಒಂದು ಏನು ಕಾಂಟ್ರಿಬ್ಯೂಷನ್ ಎಲ್ಲರಿಂದಲೂ ಬರಬೇಕು, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇರಬೇಕು ಸರ್. ಈಗ ನಾನು ಹೇಳಿದೆ, ಈಗ ಬೌಲರ್ಸ್ ಅಲ್ಲಿ ಬರೀ ನಾವು ಕುಲ್ದೀಪ್ ಯಾದವ್ ಅವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅದನ್ನು ತಗೊಳ್ತಾರೆ, 4 ಓವರ್ಸ್ 2 ಓವರ್ಸ್ ಅಂತ ಎಲ್ಲರೂ ಆಡಬೇಕು. ಇವ್ರು ಜಸ್ಟ್ ಬಂದು ಇವರೇನು ಮಿರಾಕಲ್ ಮಾಡೋಕ್ಕಾಗಲ್ಲ. ಸೊ ಇಫ್ ಇಟ್ ಈಸ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಎಲ್ಲರೂ ಈಕ್ವಲ್ ಕಾಂಟ್ರಿಬ್ಯೂಷನ್ ಮಾಡಿದರೆ ಡೆಫಿನೆಟ್ಲಿ ಒಂದು ಟೀಮ್ ಕಾಂಟ್ರಿಬ್ಯೂಷನ್ ಬಂದರೆ ಡೆಫಿನೆಟ್ಲಿ ನಮಗೆ ಚಾನ್ಸ್ ಇದೆ ಸರ್. ನಿಜ ಮೇಡಮ್, ಮತ್ತಷ್ಟು ಮಾತಾಡ್ತೀನಿ ಮೇಡಮ್, ಬ್ರೇಕ್ ಸಮಯ ಆಗಿದೆ.